ನಾನು ಆಲ್ರೆಡಿ ತೋಟ ತೋರಿಸಿದ್ದೆ ನೋಡಿ, ಅಲ್ಲಿ ಕೊತ್ತಂಬರಿ ಹಾಕಿದ್ದೀನಿ. ಆ ಕೊತ್ತಂಬರಿ ಹಾಕಿರೋ ಜಾಗದಲ್ಲಿ ನಮ್ಮ ಸ್ನೋ ಬಂದು ಮಲ್ಕೊಂಡಿದ್ದಾಳೆ. ಅವಳಿಗೆ ಅದೇನೋ ಗೊತ್ತಿಲ್ಲ, ತೋಟದಲ್ಲಿ ಬಂದು ಮಲಗಬೇಕಂತ ತುಂಬ ಆಸೆ ಪಡ್ತಾಳೆ. ಟೊಮೆಟೊ ಗಿಡ ಒಂದೊಂದು ಎಲೆಗೂ ಒಂದೊಂದು ಕಾಯಿ ಬಂದಿದೆ ನೋಡಿ. ಹೂವು ಎಲ್ಲ ಥರ ಹೂವು ಹಾಕಿದ್ದೀನಿ ದೇವ್ರಿಗೆ. ಬಿಳಿ ರೋಸು, ಇದು ಮುಸ್ಕಿನ ಜೋಳ ಅಂತೀವಿ ನಾವು. ಆ ಒಂದೊಂದು ಗಿಡದಲ್ಲಿ 4 ಜೋಳ ಬಂದಿದೆ ನೋಡಿ. ಅದರಲ್ಲಿ ನೋಡಿ, ಅಲ್ಲಿ ನೋಡಿ ಸೌತೆಕಾಯಿ. ಇಲ್ಲೂ ಟೊಮೆಟೊ ಗಿಡಗಳು ಹಾಕಿದ್ದೀನಿ. ಎಲ್ಲ ಟೊಮೆಟೊ ಕಾಯಿ ಆಗಿದೆ, ಇನ್ನು ಹಣ್ಣಾಗಿಲ್ಲ. ಗಣಕೆ ಸೊಪ್ಪು, ಈ ಗಣಕೆ ಸೊಪ್ಪು ಅದೇ ಉಟ್ಕೊಂಡಿದೆ. ನಾವು ಇದನ್ನು ಮಸೊಪ್ಪು ಹಾಕ್ಕೊತೀವಿ, ಗಣಕೆ ಸೊಪ್ಪು ನಾವು. ಆಮೇಲೆ ಕಲ್ಲಂಗಡಿ, ಈ ಗಿಡಗಳೆಲ್ಲ ಒಂದೊಂದು ಅವೇ ಉಟ್ಕೊಂಡಿದೆ. ಸ್ವಲ್ಪ ಕಳೆ ಬಂದಿದೆ, ಈಗ ಒಂದು 15 ದಿವಸ ಆಯಿತು. ಕಿತ್ತಿ ಕೀಳೋಕ್ಕಾಗಿಲ್ಲ, ಕೀಳಬೇಕು ನೋಡಿ. ಚಪ್ರದವರೆಕಾಯಿ ಹೂ ನೋಡಿ, ಕಾಯಿಗಳು ಬಂದಿದೆ. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಏನೇನೋ ಕೆಮಿಕಲ್ ಗೊಬ್ಬರಗಳು ಅದು ಇದು ಹಾಕಿ ಗಿಡಗಳನ್ನ ಹಾಳು ಮಾಡಿ ಬೇಗ ಬೆಳೆಸ್ಬೇಕಂತ ಮಾಡ್ತಾರೆ. ಇದೊಂದು 2 ತಿಂಗಳು ಆಯಿತು, ಹೆಚ್ಚು ಕಡಿಮೆ 2-2.5 ತಿಂಗಳು ಆಯಿತು ಗಿಡಗಳನ್ನೆಲ್ಲ ಹಾಕಿ. ಏನಪ್ಪ ಅಂದರೆ, ನಾನು ಯಾವುದೇ ಥರ ಕೆಮಿಕಲ್ ಗೊಬ್ಬರ ಹಾಕಲ್ಲ. ನಾನು ಹಾಕೋದು ಬರೀ ಸಗಣಿ ಎತ್ಕೊಂಬಂದ್ಬಿಟ್ಟು, ಬೆಣ್ಣೆ ನಮ್ಮ ಮನೆ ಸುತ್ತಮುತ್ತ ಸಿಗುತ್ತೆ, ಬೆಣ್ಣೆ ಎತ್ಕೊಂಬಂದ್ಬಿಟ್ಟು ಅದನ್ನು ನೆನೆಸ್ಬಿಟ್ಟು ಪುಡಿ ಮಾಡಿ ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ಟು ಎರ್ಚ್ಬಿಡ್ತೀನಿ, ಅಷ್ಟೇ ನಾನು ಮಾಡೋದು. ಇದೆಲ್ಲ ಮೆಣಸಿನ ಗಿಡ, ಇದು ಸೀಮೆ ಬದನೆಕಾಯಿ ಗಿಡ, ಹಾಗಲಕಾಯಿಗಳು ನೋಡಿ. ಒಂದು ಚೂರು ಔಷಧಿ ಹೊಡೆದಿಲ್ಲ, ಒಂದು ಚೂರು ಇದು ಮಾಡಿಲ್ಲ, ಕೆಮಿಕಲ್ ಗೊಬ್ಬರ ಹಾಕಿಲ್ಲ. ಯಾಕೆ ಸೋರೆಕಾಯಿ ಈಗ ಬರ್ತಿದೆ. ಏನಕ್ಕೆ ಹೇಳ್ತೀನಿ, ಏನೋ ಆರ್ಗ್ಯಾನಿಕ್ಕು ಅದು ಇದು ಹೇಳ್ತಾರೆ, ಗೊತ್ತಿಲ್ಲ. ನಾವು ಚಿಕ್ಕವರಾಗಿದ್ದಾಗ ನಾವು ಯಾವತ್ತೂ ಆರ್ಗ್ಯಾನಿಕ್ ಅದೆಲ್ಲ ನಮಗೆ ಕೇಳೇ ಇಲ್ಲ. ಮತ್ತು ಅದೇನೋ ಬೇರೆ ಆ ಥರ ನಾವು ಬೆಳೆಯೋದು ರೈತರು. ಆ್ಯಕ್ಚುಲಿ ನಾನು ಒಬ್ಬ ರೈತರ ಮಗಳು, ಮೊಮ್ಮಗಳು ನಾನು. ನಮ್ಮ ತಾತ ರೈತರು. ಕುಂಬಳಕಾಯಿ ಗಿಡ ನೋಡಿ, ಕುಂಬಳಕಾಯಿ ಹಾಕಿದ್ದೀನಿ. ನಿಜ ನನಗೆ ಖುಷಿಯಾಗಿ ಎಲ್ಲ ಥರ ಹಾಕಿದ್ದೀನಿ. ದೇವ್ರಿಗೆ ವಿಳ್ಯೆದೆಲೆ, ದೇವ್ರಿಗೆ ಹೂವು, ಸೋರೆಕಾಯಿ ಬಂದಿದೆ. ಅಂದರೆ ಚೆನ್ನಾಗಿ ನೀರು ಕಟ್ಟಬೇಕು, ಬೇಸಿಗೆ ಎಲ್ಲ ಚೆನ್ನಾಗಿ ನೀರು ಕಟ್ಟಬೇಕು. ಪುದೀನ ಬೆಳೆಸಿದ್ದೀನಿ. ನಮ್ಮ ಮನೆಗೆ ಏನು ಬೇಕು, ಪಾಲಕ್ ಸೊಪ್ಪು, ಮೆಣಸಿನ್ಕಾಯಿ ಈಗ ಬರ್ತಿದೆ ನೋಡಿ. ಇದೆಲ್ಲ ಮೆಣಸಿನ್ಕಾಯಿ ಗಿಡ. ಇಲ್ಲಿ ನವಿಲ್ಕೋಸು ಹಾಕಿದ್ದೀನಿ, ಇವಾಗ ಹೊಡೆದಿದೆ. ಇದೊಂದು ಕಬ್ಬು ಹಾಕಿದ್ದೀನಿ. ಅಲ್ಲಿ ವಿಳ್ಯೆದೆಲೆ ಮೂಲೆಯಲ್ಲಿ ಆ ಡ್ರ್ಯಾಗನ್ ಫ್ರೂಟು ಮೊದಲು ನಾನು ಬೆಳೆಸಿದ್ದೆ, ಅದು ಅಲ್ಲಿ ತೆಗೆದುಬಿಟ್ವಿ ಅಂತ ಇಲ್ಲೂ ಒಂದು 4 ಕಡ್ಡಿ ಕಟ್ ಮಾಡಿ ಹಾಕಿದ್ದೀನಿ. ಕಡಲೆಕಾಯಿ ಇಲ್ಲೂ ಹಾಕಿದ್ದೀನಿ ನೋಡಿ. ಇಲ್ಲೂ ಕಡಲೆಕಾಯಿ ಹಾಕಿದ್ದೀನಿ. ಏನೆಲ್ಲ ಬೆಳೆಯೋಕ್ಕೆ ಸಾಧ್ಯನೋ ಅಷ್ಟು ಈ ಪುಟ್ಟು ಕೈ ತೋಟದಲ್ಲಿ